ಕತೆಗೋಚಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕತೆಯ ಹೆಸರು ದುಷ್ಟ ತೋಳ. ಒಂದು ಕಾಡಿನಲ್ಲಿ ಒಂದು ಪುಟ್ಟ ಜಿಂಕೆಯು ತಾಯಿಯೊಂದಿಗೆ ವಾಸವಾಗಿತ್ತು. ಅದು ನೋಡಲು ದುಂಡಗಾಗಿ ತುಂಬ ಸುಂದರವಾಗಿತ್ತು. ಅದೇ ಕಾಡಿನಲ್ಲಿ ಒಂದು ದುಷ್ಟ ತೋಳವಿತ್ತು. ಅದಕ್ಕೆ ಪುಟ್ಟ ಜಿಂಕೆ ಮರಿಯನ್ನು ಕಂಡು ತಿನ್ನಬೇಕೆಂದು ಆಸೆಯಾಗಿತ್ತು. ಹೇಗಾದರೂ ಮಾಡಿ ಅದನ್ನು ತಿನ್ನಬೇಕು ಎಂದುಕೊಂಡು ದಿನಾಲು ತೋಳವು ಜಿಂಕೆಗಾಗಿ ಹೊಂಚು ಹಾಕಿ ಕುಡಿತಿರುತ್ತಿತ್ತು. ಆದರೆ ಪುಟ್ಟ ಜಿಂಕೆ ಮರಿ ತನ್ನ ತಾಯಿಯನ್ನು ಬಿಟ್ಟು ದೂರ ಹೋಗುತ್ತಿರಲಿಲ್ಲ. ತನ್ನ ತಾಯಿ ಹುಲ್ಲು ತಿಂದಾಗ ತಾನು ಹುಲ್ಲನ್ನು ತಿನ್ನುತ್ತಿತ್ತು. ತಾಯಿ ನೀರು ಕುಡಿಯಲು ಹೋದಾಗ ತಾನು ನೀರು ಕುಡಿಯುತ್ತಿತ್ತು. ಏನಾದರೂ ಕೊಂಚ ಸಪ್ಪಳ ಕೇಳಿದರೆ ಸಾಕು ಜಿಂಕೆಗಳು ಚಂಗನೆ ಜಿಗಿದು ಮಾಯವಾಗುತ್ತಿದ್ದವು. ಜಿಂಕೆಯನ್ನು ಕೊಂದು ತಿನ್ನಲು ತೋಳವು ಒಂದು ಉಪಾಯ ಹೂಡಿತು. ಕಾಡಿನಲ್ಲಿ ಅಲೆಯುತ್ತಿದ್ದಾಗ ಅದಕ್ಕೆ ದೊಡ್ಡ ಜಿಂಕೆಯ ಚರ್ಮ ದೊರೆತಿತ್ತು. ಅದನ್ನು ಮೈ ತುಂಬ ಹೊದ್ದುಕೊಂಡು ದೂರದಿಂದ ನೋಡಿದಾಗ ದುಷ್ಟ ತೋಳವು ಜಿಂಕೆಯಂತೆಯೇ ಕಾಣಿಸುತ್ತಿತ್ತು. ತೋಳವು ನಿಧಾನವಾಗಿ ನಡೆದು ಬಂದು ತುಂಬ ಹುಲ್ಲುಗಳಿರುವ ಜಾಗದಲ್ಲಿ ಬಂದು ಬಗ್ಗಿ ನಿಂತುಕೊಂಡಿತು. ಪುಟ್ಟ ಜಿಂಕೆಯು ಅದರ ತಾಯಿಯು ಹುಲ್ಲು ಮೇಯಲು ಅಲ್ಲಿಗೆ ಬರುತ್ತಾರೆಂದು ತೋಳಕ್ಕೆ ತಿಳಿದಿತ್ತು. ಸ್ವಲ್ಪ ಸಮಯದ ಬಳಿಕ ಪುಟ್ಟ ಜಿಂಕೆಯು ತನ್ನ ತಾಯಿಯೊಂದಿಗೆ ಹುಲ್ಲುಗಾವಲಿಗೆ ಬಂದಿತು. ಹಸಿವೆಯಾಗುತ್ತಿದ್ದುದರಿಂದ ಯಾರನ್ನೂ ಗಮನಿಸದೆ ಎರಡೂ ಜಿಂಕೆಗಳು ಹುಲ್ಲು ಮೇಯುವುದರಲ್ಲೇ ತಲ್ಲೀನವಾದವು. ಇದೇ ಸಮಯವನ್ನು ಕಾದುಕೊಂಡಿದ್ದ ತೋಳವು ಇಲ್ಲಿಗೆ ಬಾ ಜಿಂಕೆ ಮರಿಯೇ, ಇಲ್ಲಿ ತುಂಬ ರುಚಿಯಾದ ಹುಲ್ಲಿದೆ ಬಾ ಎಂದು ಹೇಳಿತು. ಯಾವುದೋ ಇನ್ನೊಂದು ಜಿಂಕೆ ತನ್ನನ್ನು ಕರೆಯುತ್ತಿದೆ ಎಂದು ಭಾವಿಸಿ ಪುಟ್ಟ ಜಿಂಕೆಯು ಅತ್ತ ಹೋಯಿತು. ಆಗ ಜಿಂಕೆಯ ಚರ್ಮವನ್ನು ಬೆನ್ನಿನಿಂದ ಸರಿಸಿದ ತೋಳವು ಸರಕ್ಕೆಂದು ಪುಟ್ಟ ಜಿಂಕೆಯನ್ನು ಹಿಡಿದುಕೊಂಡಿತು. ಅಯ್ಯೋ ಅಮ್ಮ, ನನ್ನನ್ನು ಕಾಪಾಡು ಎಂದು ಪುಟ್ಟ ಜಿಂಕೆ ಮರಿ ಭಯದಿಂದ ಚೀರಿತು. ಸ್ವಲ್ಪ ದೂರದಲ್ಲಿದ್ದ ತಾಯಿ ಜಿಂಕೆ ತನ್ನ ಮರಿಯನ್ನು ತೋಳ ಹಿಡಿದುಕೊಂಡಿರುವುದನ್ನು ನೋಡಿತು. ಅದಕ್ಕೂ ಗಾಬರಿಯಾಯಿತು. ಅಯ್ಯೋ ಕಾಪಾಡಿ, ನನ್ನ ಮರಿಯನ್ನು ದುಷ್ಟ ತೋಳವು ಕೊಂಡೊಯ್ಯುತ್ತಿದೆ, ಯಾರಾದರೂ ಬನ್ನಿ ಎಂದು ತಾಯಿ ಜಿಂಕೆ ಜೋರಾಗಿ ಕೂಗಿತು. ಅಲ್ಲೇ ಪಕ್ಕದ ಹಲಸಿನ ಮರದಲ್ಲಿ ಹಲಸಿನ ಹಣ್ಣು ತಿನ್ನುತ್ತಿದ್ದ ಕರಡಿಯೊಂದು ಕುಳಿತಿತ್ತು. ಅದಕ್ಕೆ ಜಿಂಕೆ ಮರಿಯ ಕೂಗು ಮತ್ತು ಪುಟ್ಟ ಜಿಂಕೆಯ ಆರ್ತನ ಕೇಳಿಸಿತು. ತೋಳವು ಜಿಂಕೆಯ ಮರಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹಲಸಿನ ಮರದ ಕೆಳಗೆ ಬಂದು ನಿಂತುದನ್ನು ಕರಡಿ ನೋಡಿತು. ತಕ್ಷಣವೇ ಮರದ ಮೇಲಿಂದ ಹಲಸಿನ ಕಾಯಿಯೊಂದನ್ನು ಕಿತ್ತು ತೋಳದ ಮೇಲೆ ಎಸೆಯಿತು. ಅತ್ತಿಮ ಸತ್ತೆ, ನೋವು ಎನ್ನುತ್ತಾ ತೋಳವು ತನ್ನ ನೋವಾಗಿರುವ ತಲೆಯನ್ನು ಉಜ್ಜಿಕೊಳ್ಳಲೆಂದು ಜಿಂಕೆ ಮರಿಯನ್ನು ಬಿಟ್ಟಿತು. ತಕ್ಷಣವೇ ಜಿಂಕೆ ಮರಿಯು ಓಡಿ ಹೋಗಿ ತಾಯಿಯನ್ನು ಸೇರಿಕೊಂಡಿತು. ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ.